ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಟಿವಿ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ಐರನ್ ಬಾಕ್ಸ್ ಆಗಿರ್ಬೋದು, ಈ ಎಲ್ಲಾ ಎಲೆಕ್ಟ್ರಿಕಲ್ ಐಟಮ್ಗಳಿಗೆ ಕರೆಂಟ್ ಪಾಸ್ ಆಗ್ತಾ ಇಲ್ಲ ಅನ್ನೋ ತರ ಸಮಸ್ಯೆ ನಿಮ್ಮ ಮನೆಯಲ್ಲಿದ್ರೆ ಖಂಡಿತ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಅದು ಎಲ್ಲದಕ್ಕೂ ಪ್ರಾಬ್ಲಮ್ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಯಾಕೆಂದ್ರೆ ನಾನೀಗ ಕೊಡೋ ರೀಸನ್ನು 99% ನಿಮ್ಮ ಮನೇಲಿ ನಡೀತಾ ಇರೋ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಕ್ಕೇ ಬಿಡುತ್ತೆ. ಓಕೆನಾ? ಹಾಗಾದ್ರೆ ತಡ ಮಾಡೋದಕ್ಕೆ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಮನೇಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಗಳು ಏನಾದ್ರು ಇದ್ರೆ ಈ ವಿಡಿಯೋ ನೋಡಿ, ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ, ಇವಾಗ ನಾನು ಒಂದು 3 ಸ್ವಿಚ್ಚು, ಒಂದು ಸಾಕೆಟ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಇದಕ್ಕೆ ಕನೆಕ್ಷನ್ ಹಾಕ್ತಾ ಇದ್ದೀನಿ. ಅಂದ್ರೆ 3 ಸ್ವಿಚ್ಗೂ ಒಂದು ಲಿಂಕ್ ಬರುತ್ತಲ್ಲ, ಅದನ್ನ ಹಾಕಿದ್ದೀನಿ. ಈಗ ಫೇಸ್ ವೈರ್ನ ತಗೊಂಡ್ಬಂದು 3 ಸ್ವಿಚ್ಚಿನ ಲಿಂಕ್ಗೆ ಕೊಟ್ಟಿದ್ದೀನಿ. ಮತ್ತೆ ಇದು ಯೆಲ್ಲೋ ಕಲರ್ ವೈರ್ನ ಓಡ್ರಿನ ಒಂದು ಕನೆಕ್ಟ್ಗೆ ಒಂದು ಭಾಗಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಮತ್ತೆ ಇದು ನೋಡಿ, ಇದು ಸಾಕೆಟ್ನ ಕನೆಕ್ಷನ್. ಇದು ಸಾಕೆಟ್ನ ಯಾಕೆ ಹಾಕೊಂಡಿದ್ದೀನಿ ಅಂತಂದ್ರೆ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಇದೇನಾದ್ರು ಟ್ರಬಲ್ ಬಂತಂದ್ರೆ ನೀವು ಈ ಬಲ್ಬ್, ನಾನು ಈಗ ಹೇಳ್ತಾ ಇದನ್ನಲ್ಲ, ಬಲ್ಬಿನ ಸಮಸ್ಯೆನೇ ಈ ಸಾಕೆಟ್ ಅಲ್ಲಿ ಸಮಸ್ಯೆ ಆಗಿರುತ್ತೆ. ಅದಕ್ಕೋಸ್ಕರ ಈಗ ನಾನು ಹೇಳ್ತಾ ಇರೋದು ನಿಮಗೆ ಬಲ್ಬಿನ ಪ್ರಾಬ್ಲಮ್. ಅಂದ್ರೆ ನಿಮ್ಮ ಮನೇಲಿ ಈಗ ಬಲ್ಬ್ ಆನ್ ಆಗ್ತಾ ಇಲ್ಲ ಅಂದ್ರೆ ಅದು ಏನ್ ಸಮಸ್ಯೆ ಆಗಿರುತ್ತೆ ಅದನ್ನ ಚೆಕ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಸಮಸ್ಯೆನೆ ನಿಮಗೆ ಅಂದ್ರೆ ಈ ಸಾಕೆಟ್ ಅಲ್ಲಿ ಆಗಿರುತ್ತೆ. ಅಂದ್ರೆ ಮಿಕ್ಸಿ, ವಾಷಿಂಗ್ ಮಿಷಿನ್, ಫ್ರಿಡ್ಜು, ಇಂಥವಕ್ಕೆ ಐರನ್ ಬಾಕ್ಸ್ ಇಂಥವನ್ನ ಸಾಕೆಟಿಗೆ ಹಾಕೊಂಡಿದ್ರೆ, 5 ಪಿನ್ ಸಾಕೆಟಿಗೆ ಹಾಕೊಂಡಿದ್ರೆ ಇದೇ ಸಮಸ್ಯೆನೆ ಈ 5 ಪಿನ್ ಸಾಕೆಟ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಇದೇನು ಸಮಸ್ಯೆ ಇವಾಗ ಬಗೆಹರಿಸ್ಕೋಬೇಕು ಅಂತಿದ್ದೀರೋ ಅದೇ ಸಮಸ್ಯೆನೆ ಇಲ್ಲಿ ಬಗೆಹರಿಸ್ಕೋಬಹುದು. ಗೊತ್ತಾಯ್ತಲ್ಲ? ಓಕೆ, ಇವಾಗ ನೋಡಿ, ಈಗ ನೀವು ಫಸ್ಟ್ ಬಲ್ಬ್ ಬರ್ತಾ ಇಲ್ಲ ಅಂತಂದ್ರೆ ಮೊದ್ಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಲ್ಬ್ನ ಚೆಕ್ ಮಾಡಿ. ಗೊತ್ತಾಗಲ್ಲ, ಬಲ್ಬ್ ಚೆನ್ನಾಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಓಡ್ರಿಗೆ ಬಲ್ಬ್ ಹಾಕಬೇಕು. ಗೊತ್ತಾಯ್ತಲ್ಲ? ಚೆನ್ನಾಗಿರೋ ಬಲ್ಬ್ನ ಓಡ್ರಿಗೆ ಹಾಕೋಬೇಕು. ಆವಾಗ ನೀವು ಇಲ್ಲಿ ಟೆಸ್ಟರ್ನ ಇಟ್ಟು ಚೆಕ್ ಮಾಡಬೇಕು. ಇಲ್ಲಿ ಒಂದು ಭಾಗಕ್ಕೆ, ಅಂದ್ರೆ ಈ ಯೆಲ್ಲೋ ಕಲರ್ ಬಂದಿದೆಯಲ್ಲ, ಒಂದು ಭಾಗಕ್ಕೆ ನೀವು ಅದನ್ನ ಟೆಸ್ಟ್ ಮಾಡಿದ್ರೆ ಇಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಫೇಸ್ ಕಂಟ್ರೋಲ್ ಆಗಿದ್ರೆ, ಅಂದ್ರೆ ಈ ಕೆಂಪು ಬಣ್ಣದ ವೈರಲ್ಲಿ ಫೇಸ್ ಬರ್ತಾ ಇದ್ರೆ ನೋಡಿ, ಇಲ್ಲಿಂದ ಜಂಪ್ ಆಗಿದ್ದು, ಸ್ವಿಚ್ ಇಂದ ಜಂಪ್ ಆಗಿದ್ದು ವೈರು ಇಲ್ಲಿಗೆ ಬರ್ತಾ ಇರುತ್ತೆ. ಇಲ್ಲಿಗೆ ಓಡ್ರಿನ ಒಂದು ಭಾಗಕ್ಕೆ ಕರೆಂಟು ಟೆಸ್ಟರ್ ಅಲ್ಲಿ ಆನ್ ಆಗ್ತಾ ಇರುತ್ತೆ. ಆನ್ ಆಗ್ತಾ ಇದೆ ಅಂತಂದ್ರೆ ಸ್ವಿಚ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಅಂತ. ಗೊತ್ತಾಯ್ತಲ್ಲ? ನೀವು ಆನ್ ಮಾಡಿದ ತಕ್ಷಣ ಇಲ್ಲಿ ಜಂಪ್ ಆಗಿ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಿ ಇಲ್ಲಿಂದ ಬಂದು ಓಡ್ರಿಗೆ ಕನೆಕ್ಟ್ ಆಗಿರುತ್ತೆ. ಆವಾಗ ಸ್ವಿಚ್ ಚೆನ್ನಾಗಿದೆ ಅಂತ ನೀವು ತಿಳ್ಕೋಬೇಕು. ಗೊತ್ತಾಯ್ತಲ್ಲ? ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಅಕಸ್ಮಾತ್ ನೀವು ಗ್ಯಾನ್ ಬಾಕ್ಸಿಗೆ ಕೊಟ್ಟಿರೋ ಕನೆಕ್ಷನ್ ಅಲ್ಲಿ ನ್ಯೂಟ್ರಲ್ ಅಲ್ಲಿ ಕರೆಂಟ್ ಬರ್ತಾ ಇದೆ ಅಂತಂದ್ರೆ ಆವಾಗ ನಿಮಗೆ ನ್ಯೂಟ್ರಲ್ ಅಲ್ಲಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ನ್ಯೂಟ್ರಲ್ ಪಾಯಿಂಟ್ ಕೊಟ್ಟಿದಿರಲ್ಲ, ಇಲ್ಲಿ ಫೇಸ್ ತೋರಿಸ್ತಾ ಇರುತ್ತೆ. ರಿಟರ್ನ್ ಬಂದು ನೀವು ಬಲ್ಬ್ ಆನ್ ಮಾಡಿದಾಗ ನೋಡಿ, ಇಲ್ಲಿಗೆ ಬಂದು ಸ್ಟಾಪ್ ಆಗಿರುತ್ತೆ. ಅವಾಗ ನೀವೇನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ನೀವು ಸ್ವಿಚ್ ಆನ್ ಮಾಡಿದ್ರು ಕೂಡ ಬಲ್ಬ್ ಆನ್ ಆಗ್ತಾ ಇಲ್ಲ ಅಂತಂದ್ರೆ ನೋಡಿ, ಈ ಭಾಗಕ್ಕೆ ಬಂದು ಫೇಸ್ ಸ್ಟಾಪ್ ಆಗ್ತಾ ಇರುತ್ತೆ. ಅಂದ್ರೆ ಅವಾಗ ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ ಸ್ವಿಚ್ ಹೋಗಿದೆ ಅಂತ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತಾ ಇಲ್ಲ ಪವರ್, ಹಂಗಾಗಿ ಸ್ವಿಚ್ ಹೋಗಿದೆ ಅಂತ ತಿಳ್ಕೊಬೇಕು. ಅವಾಗ ನೀವು ಟೆಸ್ಟರ್ ಅಲ್ಲಿ ನೋಡಿ, ಇದಕ್ಕೆ ಮತ್ತೆ ಈ 2 ಪಾಯಿಂಟ್ಗೆ ಟಚ್ ಕೊಟ್ರಿ ಅಂತಂದ್ರೆ ಬಲ್ಬ್ ಆನ್ ಆಗುತ್ತೆ. ಆವಾಗ ಅಂದ್ರೆ ಇದು ನ್ಯೂಟ್ರಲ್ ಅಲ್ಲಿ ಫೇಸ್ ಬರ್ತಾ ಇದ್ದಾಗ ಮಾತ್ರ ಕಂಡುಹಿಡಿಯುವಂತ ಸಮಸ್ಯೆ. ಗೊತ್ತಾಯ್ತಲ್ಲ? ಅದೇ ರೀತಿಯಾಗಿ ಇಲ್ಲಿ ನೋಡಿ, ನಾನು ಮುಂಚೆ ಹೇಳಿದಾಗೆ ಇಲ್ಲಿಂದ ಯೆಲ್ಲೋ ಕಲರ್ ಅಲ್ಲಿ ವೈರ್ ಫೇಸ್ ಬರ್ತಾ ಇಲ್ಲ, ಅಂದ್ರೆ ರೆಡ್ ಕಲರ್ ಅಲ್ಲಿ ಫೇಸ್ ಬರ್ತಾ ಇದ್ದಾಗ ಮಾತ್ರ ಇಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಸ್ವಿಚ್ ಪ್ರಾಬ್ಲಮ್ ಆಗಿರುತ್ತೆ. ಅದೇ ರೀತಿ ನೀವು ನ್ಯೂಟ್ರಲ್ ಅಲ್ಲಿ ಫೇಸ್ ಬರ್ತಾ ಇದ್ದಾಗ ಇಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ ಸ್ವಿಚ್
ಹೋಗಿದೆ ಅಂತ ಅರ್ಥ. ನೀವು ಅಕಸ್ಮಾತ್ ನೀವು ಹಾಕಿರೋ ಬಲ್ಪು ಕೂಡ ಹೋಗಿದೆ, ನಿಮಗೆ ಗಮನಕ್ಕೆ ಬಂದಿಲ್ಲ ಅನ್ನೋದಾದ್ರೆ ನೋಡಿ, ನ್ಯೂಟ್ರಲ್ ಅಲ್ಲಿ ಕರೆಂಟ್ ಬರ್ತಾ ಇದ್ರು ಕೂಡ ರಿಟರ್ನ್ ಇಲ್ಲಿಗೆ ಬಂದು ಸ್ಟಾಪ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಬಲ್ಪೇ ಹೋಗಿದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನ್ಯೂಟ್ರಲ್ ಅಲ್ಲಿ ಫೇಸ್ ಇಲ್ಲಿ ತೋರಿಸ್ತಾ ಇರುತ್ತೆ, ಬಟ್ ಈ ಕಡೆ ಜಂಪ್ ಆಗ್ತಾ ಇರೋದಿಲ್ಲ. ಗೊತ್ತಾಯ್ತಲ್ಲ? ಸ್ವಿಚ್ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಹಾಗೆ ನೋಡಿ, ಪಕ್ಕದಲ್ಲಿರೋ ನ್ಯೂಟ್ರಲ್ಗೆ ಟೆಸ್ಟರ್ನ ಇಟ್ಟು ಟೆಸ್ಟ್ ಮಾಡಿ. ಆವಾಗ ಅಲ್ಲೂ ಬರ್ತಾ ಇದೆ ಅಂದ್ರೆ ಫೇಸು ಅಲ್ಲೂ ತೋರಿಸ್ತಾ ಇದೆ ಅಂತಂದ್ರೆ ನೋಡಿ, ಇಲ್ಲಿ ನೀಲಿ ಬಣ್ಣದ ವೈರ್ ಇದೆಯಲ್ಲ, ಅದು ನ್ಯೂಟ್ರಲ್ ಫೇಲ್ ಆಗಿದೆ ಅಂತ ನೀವು ತಿಳ್ಕೊಬೇಕು. ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಇಲ್ಲಿ ಈ ಸಾಕೆಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಅಲ್ಲಿ ಚೆಕ್ ಮಾಡಿದಾಗ ಅಲ್ಲೂ ಬರ್ತಾ ಇರುತ್ತೆ, ಅಂದ್ರೆ ಡಬಲ್ ಬರ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ನೋಡಿ, ಇಲ್ಲಿ ಬರ್ತಾ ಇಲ್ಲ, ಸಾರಿ ಇಲ್ಲಿ ಬರ್ತಾ ಇದೆ ಅಂತ ಅಂದಾಗ ಇಲ್ಲಿ ನೋಡಿ, ಇಲ್ಲೊಂದು ಜಾಯಿಂಟ್ ಬಂದಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀಲಿ ಬಣ್ಣದ ಜಾಯಿಂಟ್ ಇರುತ್ತಲ್ಲ, ಇಲ್ಲಿ ಜಾಯಿಂಟ್ ಇರುತ್ತೆ. ಆ ಜಾಯಿಂಟ್ ಅಲ್ಲಿ ಏನಾದ್ರು ಕಟ್ ಆಗಿದ್ಯಾ ಅಂತ ಚೆಕ್ ಮಾಡಿ. ಅಲ್ಲೂ ಅಲ್ಲೂ ಸರಿ ಇದೆ ಅಂತ ಗೊತ್ತಾದಾಗ ಈ ಸಾಕೆಟ್ ಅಲ್ಲಿ ಚೆಕ್ ಮಾಡಿ. ಇಲ್ಲೂ ನ್ಯೂಟ್ರಲ್ ಬರ್ತಾ ಇದೆ, ನ್ಯೂಟ್ರಲ್ ಅಲ್ಲೂ ಕರೆಂಟ್ ಬರ್ತಾ ಇದೆ ಅಂತಂದ್ರೆ ಖಂಡಿತ ಮುಂದೆ ಅಂದ್ರೆ ನ್ಯೂಟ್ರಲ್ ನ ಬಂದಿರುತ್ತಲ್ಲ, DP ಹತ್ರ ಅಥವಾ MCB ಹತ್ರ ಅಥವಾ ಮೀಟರ್ ಹತ್ರ, ಇಲ್ಲೇನಾದ್ರು ನ್ಯೂಟ್ರಲ್ಲು ಫೇಲ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ನ್ಯೂಟ್ರಲ್ ಫೇಲ್ ಆಗಿದೆ ಅಂತ ಅನ್ನೋದನ್ನ ಕಂಡುಹಿಡಿಯೋದು ಹೆಂಗೆ ಅಂತ ಇನ್ನೊಂದು ವಿಡಿಯೋ ಇದೆ, ಹಿಂದೆ ಮಾಡಿರೋದು. ಚಾನಲ್ ಅಲ್ಲಿ ವಿಸಿಟ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಇದು ನೋಡಿ, ಇದು ಒಂದು ಟೆಸ್ಟ್ ಮಾಡುವಂತ ಒಂದು ಹಂತ. ಈಗ ಅಂದ್ರೆ ಫೇಸ್ ಅಲ್ಲಿ ಕರೆಂಟ್ ಬರ್ತಾ ಇದೆ ಅನ್ನೋದಕ್ಕೆ ಚೆಕ್ ಮಾಡುವಂತ ಒಂದು ಹಂತ. ಈಗ ಮುಂದೆ ನೋಡಿ, ಇದು ಅಕಸ್ಮಾತ್ ಫೇಸ್ ಬಿಟ್ಟು ನ್ಯೂಟ್ರಲ್ ಅಲ್ಲಿ ಫೇಸ್ ಬರ್ತಾ ಇದೆ ಅನ್ನೋವಾಗ ಯಾವ ತರ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಒಂದೇ ತರ ಇರೋದಿಲ್ಲ, ಫೇಸ್ ಅಲ್ಲಾದ್ರೂ ಬರ್ಬೋದು, ನ್ಯೂಟ್ರಲ್ ಅಲ್ಲಾದ್ರೂ ಫೇಸ್ ಬರ್ಬೋದು. ಆ ತರ ಇದ್ದಾಗ ಯಾವ ತರ ಚೆಕ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ನ್ಯೂಟ್ರಲ್ನ ಒಂದು ಭಾಗಕ್ಕೆ ಟೆಸ್ಟರ್ ಇಟ್ಟು ಚೆಕ್ ಮಾಡ್ತೀರಾ. ಚೆಕ್ ಮಾಡಿದಾಗ ಬರ್ತಾ ಇಲ್ಲ ಅನ್ನೋದಾದ್ರೆ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಈ ಜಾಯಿಂಟ್ ಇರುತ್ತಲ್ಲ, ನ್ಯೂಟ್ರಲ್ನ ಜಾಯಿಂಟು, ಅಲ್ಲಿ ಏನಾದ್ರು ಕಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸರಿ ಇದೆ ಅಂತಂದಾಗ ಇಲ್ಲಿ ಚೆಕ್ ಮಾಡಿದಾಗ ಫೇಸ್ ಬರ್ತಾ ಇರುತ್ತೆ. ಸೊ ಹಿಂಗೆ ಪಕ್ಕದಲ್ಲಿ ಅಂದ್ರೆ ಯೆಲ್ಲೋ ಕಲರ್ದು ಸ್ವಿಚ್ ಪೀಸ್ ಕಂಟ್ರೋಲ್ ಇದೆಯಲ್ಲ, ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಬಲ್ಬ್ ಚೆನ್ನಾಗಿದ್ರೆ ಈ ಕಡೆಗೆ ಜಂಪ್ ಆಗ್ತಾ ಇರುತ್ತೆ. ಓಕೆನಾ? ಅಕಸ್ಮಾತ್ ಈಗ ನೀವೇನ್ ಮಾಡಿದೀರಾ ಅಂದ್ರೆ ಬಲ್ಬ್ ಚೆಕ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ, ಚೆನ್ನಾಗಿದೆ ಬಲ್ಬು. ಹಂಗಿದ್ದಾಗ ಏನಾಗುತ್ತಪ್ಪ ಅಂದ್ರೆ ಯೆಲ್ಲೋ ಕಲರ್ ಇಂದ ಬಂದು ನೋಡಿ ಕೆಳಗೆ ಬಂದು ಇಲ್ಲಿ ಸ್ವಿಚ್ ಹತ್ರ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಅಂದ್ರೆ ಸ್ವಿಚ್ ನೀವು ಆನ್ ಮಾಡ್ತಿರಲ್ಲ, ಆವಾಗ ಬಲ್ಬು ಎಲ್ಲ ಸರಿ ಇದ್ರೆ ಆನ್ ಆಗುತ್ತೆ. ಅಕಸ್ಮಾತ್ ಸ್ವಿಚ್ ಏನಾದ್ರೂ ಹೋಗಿದೆ ಅಂತಂದಾಗ ನೋಡಿ, ಇಲ್ಲಿಗೆ ಬಂದು ಸ್ಟಾಪ್ ಆಗುತ್ತೆ. ಅದು ಫೇಸ್ ವೈರು. ನೀವು ಟೆಸ್ಟರ್ ಇಟ್ಟು ಇಲ್ಲಿ ಚೆಕ್ ಮಾಡಿದಾಗ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಯಾಕೆಂದ್ರೆ ಈ ಕೆಂಪು ಬಣ್ಣದ ವೈರ್ ಎಲ್ಲಾನು ನ್ಯೂಟ್ರಲ್ ಆಗಿರೋದ್ರಿಂದ ಸ್ವಿಚ್ ಹೋಗಿದೆ ಅನ್ನೋದಾದ್ರೆ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಎಲ್ಲ ಸರಿ ಇತ್ತು ಅಂತಂದ್ರೆ ಬಲ್ಬು ಆನ್ ಆಗಿರುತ್ತೆ. ಆವಾಗ ನೀವು ಈ ನ್ಯೂಟ್ರಲ್ ನಲ್ಲಿ ಓಲ್ಡ್ರಲ್ಲಿ ಮತ್ತೆ ಈ ಸಾಕೆಟ್ ನ ಈ ಭಾಗದಲ್ಲಿ ಚೆಕ್ ಮಾಡಿದಾಗ ಫೇಸ್ ಬರ್ತಾ ಇರುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ, ನ್ಯೂಟ್ರಲ್ ಅಲ್ಲಿ ಫೇಸ್ ಬರ್ತಾ ಇದ್ದಾಗ ಮಾತ್ರ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಗೊತ್ತಾಯ್ತಲ್ಲ? ಈಗ ಗೊತ್ತಾಯ್ತಲ್ಲ ನಿಮಗೆ, ಈ ಸ್ವಿಚ್ ಹೋಗಿದ್ರೆ ಯಾವ ತರ ಕನೆಕ್ಷನ್ ಇರುತ್ತೆ, ಸ್ವಿಚ್ ಚೆನ್ನಾಗಿದ್ರೆ ಯಾವ ತರ ಕನೆಕ್ಷನ್ ಇರುತ್ತೆ ಅಂತ ನಿಮಗೆ ಗೊತ್ತಾಯ್ತಲ್ಲ? ಸೊ ನಾನು ಇದುವರೆಗೂ ಹೇಳಿದ್ದೆಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಅಂದ್ರೆ ಮಿಕ್ಸಿ, ವಾಷಿಂಗ್ ಮೆಷಿನ್, ಗೀಸರ್ ಇವೆಲ್ಲ ಏನಿದಾವೆ ಇದೇ ಪ್ರಾಬ್ಲಮ್. ಅಂದ್ರೆ ಈ ಓಡ್ರಲ್ಲಿ ಏನ್ ಪ್ರಾಬ್ಲಮ್ ಬರ್ತಾ ಇತ್ತು ಅದೇ ಪ್ರಾಬ್ಲಮ್ ಈ ಸಾಕೆಟ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಸೇಮ್ ಪ್ರೊಸೀಜರ್ ನ ನೀವು ಫಾಲೋ ಮಾಡಿದ್ರೆ ಈ ಓಡ್ರಿಂದ ಏನು ನೀವು ಇದುವರೆಗೂ ನಾನು ಹೇಳ್ಕೊಟ್ಟಿದ್ನೋ ಅದೇ ತರ ಪ್ರಾಬ್ಲಮ್ ಇಲ್ಲಿ ಬರ್ತಾ ಇರುತ್ತೆ. ಆವಾಗ ನೀವು ಮನೆಯಲ್ಲಿರೋ ಮಿಕ್ಸಿ, ವಾಷಿಂಗ್ ಮೆಷಿನ್ ಪ್ರತಿಯೊಂದನ್ನು ನೀವು ಇದೇ ಪ್ರಾಬ್ಲಮ್ ಇಂದಾನೆ ಇಲ್ಲಿ ಸಾಲ್ವ್ ಮಾಡ್ಕೋಬಹುದು. ಗೊತ್ತಾಯ್ತಲ್ಲ? ಓಕೆ ಫ್ರೆಂಡ್ಸ್, ನೋಡಿ ನಿಮ್ಗೆ ಏನಾದ್ರು ಮತ್ತೆ ಇದು ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಇದು ಸಾಕೆಟ್ ಬಗ್ಗೆನೆ ಅಂದ್ರೆ ಈ ಮಿಕ್ಸಿ, ವಾಷಿಂಗ್ ಮೆಷಿನ್ ಇದ್ರ ಬಗ್ಗೆನೆ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತೆ ನಿಮ್ಮ ಫ್ಯಾಮಿಲಿ ರಿಲೇಷನ್ಗೆ ವಿಡಿಯೋ ಶೇರ್ ಮಾಡಿ. ನಿಮ್ಮ ಎಲೆಕ್ಟ್ರಿಷಿಯನ್ ಕಲಿಬೇಕು ಅಂತಿರೋರು, ಲೈನ್ ಮೆನ್ಗಳು ಯಾರಾದ್ರು ಆಗ್ಬೇಕಂತಿರೋರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ಸಾಕೆಟ್ ಬಗ್ಗೆ ವಿಡಿಯೋ ಮಾಡ್ಬೇಕನ್ನೋದು ಇದ್ರೂ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.